ಪಬ್ಲಿಕ್ ನೆಕ್ಸ್ಟ್ನ ವಾರ್ಡ್ ಸಮೀಕ್ಷೆ ಇವತ್ತು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಬಗಲಗುಂಟೆ ವಾರ್ಡ್ನಲ್ಲಿದ್ದೀವಿ. ಇನ್ನೊಂದು ಮತ್ತೊಂದು ಸಣ್ಣ ಪುಟ್ಟ ಕೆಲಸಗಳು ಏನಿದಾವೆ ಎಲ್ಲನೂ ನಮ್ಮ ಶಾಸಕರು ನಿರ್ವಹಣೆ ಮಾಡ್ತಾ ಇದ್ದಾರೆ, ಕೆಲಸ ನಡೀತಾ ಇದೆ. BBMP ಅವ್ರ ಪಾಪ ಅವರು ನಮ್ಮ ಥರ ಮನುಷ್ಯರು ಅಂತ ನಾವು ಅರ್ಥ ಮಾಡ್ಕೋಬೇಕಷ್ಟೇ. ಅದನ್ನು ಯಾರು ಅರ್ಥ ಮಾಡ್ಕೊಳ್ತಾ ಇಲ್ಲ. ಮೇನ್ ಸಮಸ್ಯೆ ಬಂದು ಜನಗಳದೇ. ಇದು ಬಗಲಗುಂಟೆ ವಾರ್ಡ್ ಹಿಂದೆ ವಾರ್ಡ್ ನಂಬರ್ 14ರಲ್ಲಿ ಇತ್ತು. ಇವತ್ತು ಈಗ ಅಂದರೆ ಏನು ಡಿಲಿಮಿಟೇಷನ್ ಆದಮೇಲೆ ಇಷ್ಟ ಆಗಿದೆ. ಇಲ್ಲಿನ ಜನರ ಸಮಸ್ಯೆ ಏನು, ಇಲ್ಲಿನ ಸ್ಥಳೀಯ ಶಾಸಕರಾದ ಮುನ್ರಾಜು ಅವರು ಏನೆಲ್ಲ ಕೆಲಸ ಮಾಡಿದ್ರು ಅಥವಾ ಕೆಲಸಗಳೇನಾರು ಬಾಕಿ ಇದೆಯಾ, ಜನರಿಗೆ ಯಾವ ರೀತಿಯಾಗಿ ಇಲ್ಲಿ ಏನು ಮೂಲಭೂತ ಸೌಕರ್ಯಗಳು ಸಿಗ್ತಾ ಇದೆ, ಇವೆಲ್ಲವನ್ನು ಕೂಡ ಕುರಿತು ಇವತ್ತು ಇಲ್ಲಿನ ಜನರನ್ನ ಕೇಳೋಣ ಬನ್ನಿ. ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ವಾರ್ಡ್ಗಳಲ್ಲಿ ಪಬ್ಲಿಕ್ ನೆಕ್ಸ್ಟ್ ವಾರ್ಡ್ ಸಮೀಕ್ಷೆಗಳ ಕುರಿತು ಗ್ರೌಂಡ್ ರಿಪೋರ್ಟ್ಗೆ ಇಳಿದಿತ್ತು. ಈ ಹಿಂದೆ ವಾರ್ಡ್ ನಂಬರ್ 44 ಬಾಗಲಗುಂಟೆ ವಾರ್ಡ್ನಲ್ಲಿ ಜನ ವಾರ್ಡ್ ಕುರಿತು ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ. ಇಲ್ಲಿನ ಜನ ಹಾಲಿ ಶಾಸಕ ಬಿಜೆಪಿ ಎಸ್ ಮುನಿರಾಜು ಬಗ್ಗೆ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಿದ್ದಾರೆ. ಆದರೆ ಇಲ್ಲಿ ಜನರ ಸಮಸ್ಯೆಯಂತೆ. ಜನಕ್ಕೆ ಎಷ್ಟು ಹೇಳಿದ್ರು ಕಸ ತಂದು ರೋಡಿಗೆ ಹಾಕ್ತಾರಂತೆ. GB ಅಧಿಕಾರಿಗಳಿಗೆ ದೂರು ಕೇಳಿದ್ರೆ ಕಸ ಕ್ಲೀನ್ ಮಾಡಿಸ್ತಾರೆ, ಆದರೆ ಜನ ಮಾತ್ರ ರಾತ್ರೋರಾತ್ರಿ ಬಂದು ಕಸ ಹಾಕಿ ಹೋಗ್ತಾರೆ ಅಂತ ಇಲ್ಲಿನ ಸ್ಥಳೀಯರು ಆರೋಪ ಮಾಡ್ತಿದ್ದಾರೆ. ಸಮಸ್ಯೆಗಳು ಇದೆ ಅಂತ ಹೇಳ್ಕೊಳ್ಳೋಂಥ ಸಮಸ್ಯೆ ಎಲ್ಲ ಇರೋದ್ರಲ್ಲಿ ನಮ್ಮ ಶಾಸಕರು ಇರೋದ್ರಲ್ಲಿ ಎಲ್ಲನೂ ಸ್ವಲ್ಪ ನಿವಾರಣೆ ಮಾಡ್ತಾ ಇದ್ದಾರೆ. ಎಂದ ಟಾರ್ ಇರ್ಬೋದು, ಡ್ರೈನೇಜ್ ಇರ್ಬೋದು, ಕಸ ಎತ್ತೋದಿರ್ಬೋದು, ಇನ್ನೊಂದು ಮತ್ತೊಂದು ಸಣ್ಣ ಪುಟ್ಟ ಕೆಲಸಗಳು ಏನಿದಾವೆ ಎಲ್ಲನೂ ನಮ್ಮ ಶಾಸಕರು ನಿರ್ವಹಣೆ ಮಾಡ್ತಾ ಇದ್ದಾರೆ, ಕೆಲಸ ನಡೀತಾ ಇದೆ. ಮೇಜರ್ ಕಾರ್ಯಕ್ರಮಗಳು ಕೆಲಸಗಳು ಆಗಬೇಕಾಗಿದೆ. ಅವರು ಇವತ್ತು ನಾಳೆ ಎಲ್ಲನೂ ಮಾಡೋಣ ಅಂತ ಹೇಳಿದ್ದಾರೆ. ನಾವು 2-3 ಸಲ ಹೋಗಿದ್ದು, ಮಾಡೋಣ ಎಲ್ಲನೂ ಅಂತ ಹೇಳಿದ್ದಾರೆ. ಫುಟ್ಪಾತ್ ಸಮಸ್ಯೆ ಇರ್ಬೋದು, ಎಲ್ಲನೂ ಕೂಡ ಅವ್ರ ಗಮನಕ್ಕೆ ತಂದಿದ್ದೀವಿ. ಎಲ್ಲನೂ ಒಂದೊಂದು ಬಗೆಹರಿಸೋಣ ಅಂತ ಹೇಳಿದ್ದಾರೆ. ಇವೆಲ್ಲ ನಡೀತಾ ಇದೆ. ಫುಟ್ಪಾತ್ ಸಮಸ್ಯೆ ಅಂದರೆ ಪಾಪ ಬಡವ್ರ ಬಗ್ಗರು ಓಡ್ಲಿಕ್ಕೆ ಅಂತಾರೆ. ಈಗ ನಮ್ಮಂಥವ್ರು ಈ ಲೇಔಟ್ನಲ್ಲಿ ಇದ್ದೀವಿ, ನಾಗರಿಕರು ಹೋಗಿ ನೋಡ್ರಪ್ಪ ಹಿಂಗೆ ತೊಂದರೆ ಆಗುತ್ತೆ ಮಾಡಬೇಡಿ ಈ ಥರ ಅಂದಾಗ ಅವ್ರೇನು ಮಾಡ್ತಾರೆ ಅಂದರೆ, ಅಣ್ಣ ಹೊಟ್ಟೆ ಮೇಲೆ ಹೊಡಿತೀರಣ್ಣ, ನಾವು ಬಡಪಾಯಿಗಳಣ್ಣ, ಊರು ಬಿಟ್ಟು ಬಂದಿದ್ದೀವಿ ಅಣ್ಣ ಅಂತ. ನಾವು ಊರು ಬಿಟ್ಟು ಬಂದಿರೋರಿ ಪಾಪ ಅವಾಗ ಹಂಗೆ ಅಂದಾಗ ನಾವೇನು ಮಾತಾಡೋಕ್ಕಾಗಲ್ಲ, ಬರ್ತೀವಿ. ಅದಕ್ಕೇನಾರ ಸ್ಥಳೀಯವಾಗಿ ಸರ್ಕಾರದವರು ಇಲ್ಲ ನಮ್ಮ ಶಾಸಕರು ಗಮನಕ್ಕೆ ತಗೊಂಡು ಅಂಥವೆಲ್ಲ ಸ್ವಲ್ಪ ಬಗೆಹರಿಸ್ಬೇಕು. ಯಾವಾಗಲೂ ಒಂದು ಸರಿ ಬರ್ತಾರೆ, ನಾವು ಹೇಳೋಕ್ಕೋದ್ರೆ ನಮ್ಮ ಮಾತು ಎಲ್ಲಿ ಕೇಳ್ತಾರೆ. ನಾವು 2-3 ಸರಿ ಬಂದಿಲ್ಲ ಎಲ್ಲ ಹೇಳೋದು. ರೈತಿಂದು ಗುಂಡಿಗಳು ಅಲ್ಲಲ್ಲೇ ಗುಂಡಿಗಳವೆ, ಅವು ಏನಿಲ್ಲ, ಗುಂಡಿನೂ ಮುಚ್ಚಿಲ್ಲ. ಇಲ್ಲಿ ಕಾರ್ಪೊರೇಟ್ರು MLAಗಳಿಗೆ ನೀವೇನು ಆಹ್ವಾನ ಕೊಟ್ಟಿಲ್ವಾ? ಎಲ್ಲಿ ಕಾರ್ಪೊರೇಟ್ ಎಲ್ಲ ಅವರಿಲ್ಲಿ ಕಾರ್ಪೊರೇಟ್ ಇಲ್ಲ. ನಾವು ಬಂದು 2-3 ಸರಿ ಹೇಳ್ದು. ಆಮೇಲೆ ಖಾಲಿ ಸೈಕಲ್ ಬಿದ್ದಂತ ಅಲ್ಲಿ ಕಸ ಡಂಪ್ ಮಾಡ್ತಾರೆ, ಅದು ಬಂದು ಹೇಳೋದು ನಾವಿಲ್ಲಿ. ಯಾವನ ಓನರ್ಗೆ ಫೋನ್ ಮಾಡಿ ಒಂದು ಸರಿ ಬಂದು ಕ್ಲೀನ್ ಮಾಡುತ್ತಾ, 3-4 ದಿನ ಬಂದೇ ಇಲ್ಲ ಅವನು. ಅಟ್ಲೀಸ್ಟ್ ಅವ್ನು 2 ತಿಂಗಳು ಒಂದ್ಸರಿ ಬಂದು ಕ್ಲೀನ್ ಮಾಡಿಸ್ಬೇಕಲ್ವಾ. ಮೇಜರ್ ಏನಂದರೆ ಜನಗಳಿಗೂ ಬರಬೇಕು, ಕಸ ಎಲ್ಲಿ ಹಾಕಬಾರ್ದು ಅನ್ನೋದು ಜನಗಳ ಹತ್ರ ಬರಬೇಕು ಹೊರತು BBMP ಆಗಲಿ ಅಥವಾ ನಮ್ಮಂಥವ್ರಿಗೆ ಎಷ್ಟೇ ಹೇಳಿದ್ರು ಕೂಡ ಜನಗಳು ಮಾಡಬೇಕು. ಜನಗಳಲ್ಲಿ ಒಂದು ಆ ಕರ್ತವ್ಯ ಪ್ರಜ್ಞೆ ಬಂದರೆ ಮಾತ್ರ ಆಗುತ್ತೆ ಅಂತ ನನ್ನ ಅನಿಸಿಕೆ. ನಾವು ತುಂಬ ಕಡೆ ಹೇಳ್ಕೊಂಬರ್ತೀವಿ, BBMP ಅವ್ರ ಪಾಪ ಅವರು ನಮ್ಮ ಥರ ಮನುಷ್ಯರು ಅಂತ ನಾವು ಅರ್ಥ ಮಾಡ್ಕೋಬೇಕಷ್ಟೇ. ಅದನ್ನು ಯಾರು ಅರ್ಥ ಮಾಡ್ಕೊಳ್ತಾ ಇಲ್ಲ. ಮೇನ್ ಸಮಸ್ಯೆ ಬಂದು ಜನಗಳದೇ ಅಂತ ನಾನು ಹೇಳೋದು. ಯಾಕಂದರೆ ಎಲ್ಲಿ ಎಷ್ಟು ದೊಡ್ಡದಾಗ್ತಾರೆ, ಅವ್ರನ್ನ ಏನು ಹೇಳಿದ್ರು ನೀವ್ಯಾರು ಕೇಳೋಕ್ಕೆ ಅಂತ ಹೇಳೋದು ಈ ಥರ ಸುಮಾರು ನಡೆದಿ ನಮ್ಮ ಹತ್ರ. ಬಟ್ ಜನಗಳು ಪಾಪ BBMP ಅವರಾಗಲಿ ಕಸ ಎತ್ತೋರಾಗಲಿ ನಾವು ಎತ್ತಿದ್ರೆ ನಮಗೆ ಗೊತ್ತಾಗಿರೋದು ಕಸ ಎತ್ತೋ ಸಮಸ್ಯೆ ಏನು ಅಂತ. ಅದು ಯಾರು ಬಗೆಹರಿಸೋಕ್ಕೆ ಅದಕ್ಕೆ ಜನರಲ್ಲಿ ಬರಬೇಕೇ ಹೊರತು ಇಂಡಿವಿಜುವಲ್ ಆಗಿ ನಮ್ಮ ಮನೆಯ ಕಸ ನಾನು ಹೆಂಗೆ ವಿಂಗಡಣೆ ಮಾಡಿ ಕೊಡ್ತೀನಿ ಅಂತ ನನ್ನ ಮನೆಯಿಂದ ಪ್ರತಿಯೊಬ್ಬರಿಗೂ ಆ ಕರ್ತವ್ಯ ಪ್ರಜ್ಞೆ ಬಂದರೆ ಎಲ್ಲ ಸರಿಯಾಗುತ್ತೆ, ಸಮಾಜನೂ ಸರಿಯಾಗುತ್ತೆ. ಮೋದಿಯವರು ಜವಾಬಲ್ಲಿ ಕಸ ಇಟ್ಕೊಳ್ಳೋ ಬದಲು ನಮ್ಮವ್ರು ಏನು ಮಾಡ್ತೀವಿ, ಬೀದಿಗೆ ಹಾಕ್ತೀವಿ, ಅಷ್ಟೇ ವ್ಯತ್ಯಾಸ. ಇನ್ನು GBA ಎಲೆಕ್ಷನ್ ಹತ್ರ ಬರ್ತಿದ್ದು ಕಾರ್ಪೊರೇಟರ್ ಇಲ್ಲದೆ ಎಲ್ಲ ಸಮಸ್ಯೆಗಳನ್ನ ಜನ ಶಾಸಕರ ಬಳಿ ಹೇಳಿಕೊಳ್ಳುವ ಪರಿಸ್ಥಿತಿ ಇಲ್ಲಿದೆ. ಇಲ್ಲಿ ಕಸದ ಸಮಸ್ಯೆ ಜೊತೆಗೆ ಬೀದಿ ಬದಿ ವ್ಯಾಪಾರಸ್ಥರ ಸಮಸ್ಯೆ ಕೂಡ ಹೆಚ್ಚಾಗಿದೆಯಂತೆ. ಸಂಜೆ ಆದರೆ ರಸ್ತೆ ಪಕ್ಕದಲ್ಲೇ ವ್ಯಾಪಾರ ಮಾಡ್ತಾರೆ, ಇದರಿಂದ ಟ್ರಾಫಿಕ್ ಸಮಸ್ಯೆ ಆಗುತ್ತೆ. ಕೇಳಿದ್ರೆ ನಾವು ಬಡವರು, ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಡಿ ಅಂತಾರೆ, ಏನ್ ಮಾಡೋಣ ಅಂತಾರೆ. ಕೆಲವ್ದು ಆಗ್ತಾ ಇದೆ, ಇನ್ನು ಕೆಲವ್ದು ಆಗೋದಿದೆ. ಅದರಿಂದ ಏನು ತೊಂದರೆ ಇಲ್ಲ. ಶಾಸಕರು ನಮ್ಮ MLA ಅವರು ಅದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ, ತೊಂದರೆ ಇಲ್ಲ. ಆದರೂ ಇನ್ನೂ ಕೆಲವುದೆಲ್ಲ ಆಗಬೇಕು. ಏನೇನು ಕೆಲಸ ಆಗಬೇಕು ಸರ್ ನಿಮ್ಮ ಏನಿದೆ ಒತ್ತಡ ಅಂದರೆ ಇಲ್ಲಿ ಕಸದ ಪ್ರಾಬ್ಲಮ್ ಇದೆ. ಕೆಲವೊಂದು ಪಾರ್ಕಿನ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ, ಇನ್ನೂ ಆಗಬೇಕು ಸರ್. ಮೇಜರ್ ಆಗಿ ಲೇಔಟ್ನಲ್ಲಿ ಪಾರ್ಕ್ ಚೆನ್ನಾಗಿದೆ, ಬಟ್ ಮೇಂಟೆನೆನ್ಸ್ ಆಗಿಲ್ಲ ಅಂತ ಒಂದು ಆರೋಪ. ಹೌದೌದು, ಮೇಂಟೆನೆನ್ಸ್ ಇಲ್ಲ. ಮೊದಲು ಚೆನ್ನಾಗಿತ್ತು, ಈ ನಡುವೆ ಸ್ವಲ್ಪ ಇದಾಗಿದೆ. ಏನು ಕಾರಣ ಅಂತ ನಮಗೂ ಗೊತ್ತಿಲ್ಲ, ಅದು ಏನಕ್ಕೆ ಹಂಗೆ ಆಗ್ತಾಯಿದೆ ಅದು ಗೊತ್ತಿಲ್ಲ. ಈಗ ಕಸದ ಸಮಸ್ಯೆ ಅಲ್ಲೆಲ್ಲ ಆಗ್ತಾಯಿದೆ. ಅದು ಒಂದೊಂದು ಸಲ ಮಾಡ್ತಾರೆ, ಒಂದೊಂದು ಸಲ ತೆಗೆಯುವುದಿಲ್ಲ, ಒಂದೊಂದು ಸಲ ಸಮಸ್ಯೆಗಳು. ಕ್ಷೇತ್ರದಲ್ಲಿ ಈಗ ನಮ್ಮ MLA ಒಟ್ಟಿನ ಅಧ್ಯಕ್ಷರು ಲಕ್ಷ್ಮಣ್ ಗೌಡರು ಅಂತಿದ್ದಾರೆ. ಅವರು ತುಂಬ ಜನಸೇವೆ ಮಾಡ್ಕೊಂಡು ಬಂದಿದ್ದಾರೆ.
ನಿಸ್ವಾರ್ಥವಾಗಿ ಅವ್ರಿಗೆ ಇಲ್ಲಿ ಕ್ಯಾಂಡಿಡೇಟ್ ಆಗ್ಬೇಕಂತ ಓಡಾಡ್ತಾ ಇದ್ದಾರೆ. ಅವ್ರಿಗೆ ಟಿಕೆಟ್ ಸಿಕ್ಕರೆ ಅವ್ರಿಗೆ ಗೆದ್ದು ಜನಗಳು ಕೆಲಸ ಮಾಡ್ತಾರೆ ಅಂತ ನಮಗೆ ತುಂಬ ವಿಶ್ವಾಸ ಇದೆ. ಅವ್ರು ಮಾಡ್ತಾ ಇದ್ದಾರೆ, ಸಾಕಷ್ಟು ಮಾಡ್ತಾ ಇದ್ದಾರೆ ಕೆಲಸ. ಅವ್ರು ಕೆಲಸ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ನಮಗೆ ಎಲ್ಲ ಕಡೆ ಹಂಗೆ ಆಗಿದೆಯಲ್ಲ, ಬಟ್ ಇದ್ದಿದ್ರಲ್ಲೂ ನಮ್ಮ MLA ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಕ್ಷೇತ್ರದಾಗಂಥ ಸಮಸ್ಯೆ ಏನಾಗಿಲ್ಲ ಸರ್. ನಾ ಹೇಳ್ತೀನಿ, ಈ 5 ಗ್ಯಾರಂಟಿ ಬಿಟ್ಟಿದ್ದಾರಲ್ಲ, ಅದರಿಂದ ಏನು ಕೆಲಸ ಆಗಿಲ್ಲ. ಏನು ಕೆಲಸ ನೀವೇ ನೋಡಿ, ಯಾವ ರೋಡ್ ಚೆನ್ನಾಗಿದೆ ಅಂತ ಹೇಳ್ಬಿಡಿ. ಅಕಸ್ಮಾತ್ ಚೆನ್ನಾಗಿದೆ, MG ರೋಡ್ ಒಂದು ಚೆನ್ನಾಗಿರ್ಬೋದು. ಇದು ಬಿಟ್ಟರೆ ಬೇರೆ ನೀವು ನೋಡ್ಕೊಂಬನ್ನಿ, ಯಾವ ರೋಡ್ ಚೆನ್ನಾಗಿದೆ. ಕಸ ನೋಡಿ, ನಾನು ಇಲ್ಲೇ ತೋರಿಸ್ತೀನಿ, 10 ಕಡೆ, ಒಂದು 2 ರೋಡಲ್ಲಿ 10 ಕಡೆ ಹಾಕಿರ್ತಾರೆ, ಕಸೋದಿಲ್ಲ. ಆಮೇಲೆ ರೋಡ್ ಹಳ್ಳ ಕೊಳ್ಳ ಅದೇನೂ ಇದಿಲ್ಲ, ಏನೂ ಇಂಪ್ರೂವ್ಮೆಂಟ್ ನಡೀತಾ ಇಲ್ಲ. ಈ ಗ್ಯಾರಂಟಿ ಬಿಟ್ಟಾದ್ಮೇಲೆ ಯಾರು ಕೇಳಿದರು ಸರ್ ಗ್ಯಾರಂಟಿ ಬೇಕು ಅಂತ? ಗ್ಯಾರಂಟಿ ಬೇಕು, ಫ್ರೀ ಬಸ್ ಬೇಕು ಅಂತ ಯಾರು ಕೇಳಿದರು? ಯಾರು ಕೇಳಿದ್ದು? ಅದು ಯಾಕೆ ಬೇಕಾಗಿತ್ತು? ಇನ್ನು ಬಾಗಲಗುಂಟೆಯಲ್ಲಿ ಪಾರ್ಕು, ರೋಡು ಎಲ್ಲ ಚೆನ್ನಾಗಿದ್ರು ಅಲ್ಲಲ್ಲಿ ಕೆಲಸ, ರಸ್ತೆ ಗುಂಡಿಗಳು ಹಾಗೂ ಕೆಲ ಕಡೆ ನೀರಿನ ಸಮಸ್ಯೆ ಇದೆ ಅಂತ ಹೇಳಲಾಗ್ತಿದೆ. ಒಟ್ಟಾರೆ ವಾರ್ಡ್ ನೋಡಿದಾಗ ಸಮಸ್ಯೆಗಿಂತ ಅಭಿವೃದ್ಧಿ ಹೆಚ್ಚಾಗಿದೆ ಎಂದು ಕಾಣಸಿಗುತ್ತದೆ ಈ ವಾರ್ಡ್ನಲ್ಲಿ. ಹಿಂದೆ ಇದ್ದಂಥ ವಾರ್ಡ್ ನಂಬರ್ 14 ಬಗಲಗುಂಟೆ ಈಗ ಡಿಲಿಮಿಟೇಷನ್ ಆಗಿ ವಾರ್ಡ್ ನಂಬರ್ 69 ಆಗಿರುವಂಥದ್ದು. ಇಲ್ಲಿನ ಜನರ ಪ್ರಕಾರ ಇಲ್ಲಿ ಸಮಸ್ಯೆಗಳೇನು ಅಷ್ಟೊಂದಾಗಿಲ್ಲ, ಆದರೆ ಅಲ್ಲಲ್ಲಿ ಕಸದ ಸಮಸ್ಯೆ ಇದೆ, ಮತ್ತು ಏನು ಫುಟ್ಪಾತ್ನ ಅತಿಕ್ರಮಣ ಮಾಡ್ಕೊಂಡಿರುವಂಥದ್ದು, ಅದರಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಜೊತೆಗೆ ಒಂದಷ್ಟು ರಸ್ತೆ ಗುಂಡಿಗಳು ಕೂಡ ಬಿದ್ದಿರುವಂಥದ್ದು ಎಲ್ಲವನ್ನೂ ಕೂಡ ಇಲ್ಲಿ ಸ್ಥಳೀಯ ಶಾಸಕರಾದಂಥ ಮುನ್ರಾಜ್ ಅವ್ರಿಗೆ ಹೇಳಿದರೆ ಅವರು ಬಗೆಹರಿಸ್ಕೊಡ್ತಾರೆ. ಅದೆಲ್ಲ ಒಂದು ಕಡೆ ಜನರ ಮೇಲೂ ಕೂಡ ಸಾಕಷ್ಟು ಜವಾಬ್ದಾರಿ ಇರುವಂಥದ್ದು. ಯಾಕಂದರೆ ಈಗ ಇತ್ತೀಚೆಗಷ್ಟೇ ಡೆವಲಪ್ ಆಗಿರುವಂಥ ಏರಿಯಾಗಳು, ಇಲ್ಲಿ ಕಸದ ಸಮಸ್ಯೆ ಒಂದಷ್ಟು ಇರುವಂಥದ್ದು. ಸದ್ಯ BBMPಯಲ್ಲಿ ಒಂದಷ್ಟು ಕಸದ ವಿಚಾರವಾಗಿ ಸಮಸ್ಯೆಗಳಿರೋದ್ರಿಂದ ಇಲ್ಲೂ ಕೂಡ ಸಮಸ್ಯೆ ಆಗ್ತಾ ಇದೆ. ಆದರೆ ಜನ ಎಚ್ಚೆತ್ತುಕೊಂಡು ಕಸವನ್ನು ಎಲ್ಲೆಂದರಲ್ಲಿ ಎಸೆದಲೇ ತಮ್ಮ ಮನೆಯಲ್ಲಿರ್ತಕ್ಕಂಥ ಕಸಗಳನ್ನು ವಿಂಗಡಣೆ ಮಾಡಿ BBMPಗೆ ಹಸ್ತಾಂತರ ಮಾಡಿದ್ರೆ ಕಸದ ಸಮಸ್ಯೆ ಕೂಡ ಬಗೆಹರುತ್ತೆ ಅಂತ ಜನ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಜೊತೆ ಶ್ರೀನಿವಾಸ್ ಚಂದ್ರ, ಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು.